ನಮಸ್ಕಾರ. ಒಂದು ಸುಸಂಘಟಿತ ಸಂತೋಷದ ಕುಟುಂಬವನ್ನ ಕಟ್ಟೋದು ಹೇಗೆ? ಇದು ಬಹುಶಃ ಎಲ್ಲರ ಮನಸ್ಸಲ್ಲೂ ಇರೋ ಪ್ರಶ್ನೆ. ಬನ್ನಿ ಈ ಬಗ್ಗೆ ಒಂದು ಅದ್ಭುತ ತತ್ವಶಾಸ್ತ್ರ ಏನ್ ಹೇಳುತ್ತೆ ಅಂತ ಆಳವಾಡಿ ನೋಡೋಣ. ಸೊ ನಾವು ಮುಂದೆ ಮಾತಾಡೋ ಎಲ್ಲದಕ್ಕೂ ಅಡಿಪಾಯ ಏನು ಗೊತ್ತಾ? ಪಂಡಿತ್ ಶ್ರೀರಾಮ್ ಶರ್ಮಾ ಆಚಾರ್ಯರ ಈ ಮಾತು. ಅವರು ಹೇಳೋದು, ಒಂದು ಕುಟುಂಬವನ್ನ ಸರಿದಾರಿಗೆ ತರಬೇಕು ಅಂದ್ರೆ ಅದರ ನಿಜವಾದ ಶುರು ಆಗೋದೇ ಮನೆಯ ಹೆಣ್ಣುಮಗಳನ್ನ ಶಕ್ತಿಯುತಗೊಳಿಸುವುದರಿಂದ. ಇಡೀ ವಿಷಯದ ಮೂಲವೇ ಇದು. ಹಾಗಾದ್ರೆ ಈ ತತ್ವಶಾಸ್ತ್ರದ ಮೊದಲ ಹೆಜ್ಜೆ, ಅತೀ ಮುಖ್ಯವಾದ ಭಾಗ ಯಾವುದು? ಅದು ಗೃಹಲಕ್ಷ್ಮಿಯ ಶಕ್ತಿ. ಹೌದು, ಒಂದು ಸುವ್ಯವಸ್ಥಿತ ಕುಟುಂಬದ ಕೇಂದ್ರ ಸ್ತಂಭ ಅಂತ ಮನೆಯ ಮಹಿಳೆಯನ್ನ ಯಾಕೆ ಮತ್ತು ಹೇಗೆ ನೋಡಲಾಗುತ್ತೆ ಅನ್ನೋದನ್ನ ಈಗ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಗೃಹಲಕ್ಷ್ಮಿ ಅಂದ್ರೆ ಸುಮ್ನೆ ಒಂದು ಹೆಸರಲ್ಲ, ಅದೊಂದು ತುಂಬನೇ ಶಕ್ತಿಯುತವಾದ ಕಾನ್ಸೆಪ್ಟ್. ಅಂದ್ರೆ ಕುಟುಂಬದೊಳಗಿನ ಉದಾರತೆ ಮತ್ತು ಶಿಸ್ತು ಇವೆರಡಕ್ಕೂ ಆಕೆನೇ ಒಂದು ಸಾಕಾರ ರೂಪ. ಇದು ಆಕೆಯ ಸ್ಥಾನಮಾನ ಅಷ್ಟೇ ಅಲ್ಲ, ಜವಾಬ್ದಾರಿಯನ್ನೂ ಕೂಡ ತೋರಿಸುತ್ತೆ. ಇಲ್ಲಿ ಅತೀ ಮುಖ್ಯವಾದ ಪಾಯಿಂಟ್ ಏನಂದ್ರೆ, ಈ ಗೃಹಲಕ್ಷ್ಮಿಗಿರುವ ಪರಿವರ್ತನಾ ಶಕ್ತಿ. ಅಂದ್ರೆ ಆಕೆಯ ಸಹಕಾರ ಇದ್ರೆ ಸಾಕು, ಒಂದು ಚಿಕ್ಕ ಗುಡಿಸಲ್ ಕೂಡ ಸ್ವರ್ಗದ ಹಾಗೆ ಆಗ್ಬೋದು. ಅಷ್ಟೊಂದು ದೊಡ್ಡ ಪ್ರಭಾವ ಆಕೆಯದ್ದು ಮನೆಯ ವಾತಾವರಣದ ಮೇಲೆ ಇರುತ್ತೆ. ಸರಿ, ಈಗ ಒಂದು ಮುಖ್ಯವಾದ ಸಂಘರ್ಷದ ಕಡೆಗೆ ಬರೋಣ. ಅದೇನಂದ್ರೆ, ನಮ್ಮ ಹಳೆಯ ಕಾಲಕ್ಕೆ ಸರಿಹೊಂದದ ಯೋಚನೆಗಳನ್ನ ಬದಿಗಿಟ್ಟು ಮಹಿಳಾ ಸಬಲೀಕರಣದ ಬಗ್ಗೆ ಒಂದು ಹೊಸ ದೃಷ್ಟಿಕೋನವನ್ನ ಅಳವಡಿಸಿಕೊಳ್ಳಬೇಕಾದ ಅನಿವಾರ್ಯತೆ. ಈ ಸಿದ್ಧಾಂತ ಏನ್ ಹೇಳುತ್ತೆ ಅಂತ ಕೇಳಿದ್ರೆ, 21ನೇ ಶತಮಾನ ಅನ್ನೋದು ನಾರಿ ಶಕ್ತಿಯ ಶತಮಾನ ಅಂತ. ಇದು ಸುಮ್ನೆ ಒಂದು ಘೋಷಣೆ ಅಲ್ಲ, ಬದ್ಲಾಗ್ತಿರೋ ಕಾಲದ ಸತ್ಯ ಇದು. ಈ ಎರಡು ಮನಸ್ಥಿತಿಗಳ ನಡುವಿನ ವ್ಯತ್ಯಾಸ ನೋಡಿ. ಒಂದು ಕಡೆ ಹಳೆಯ ಯೋಚನೆ, ಮಹಿಳೆಯನ್ನ ಕೇವಲ ಒಬ್ಬ ಕೆಲಸದವಳು ಅನ್ನೋ ರೀತಿ ನೋಡ್ತಾ ಇದ್ರು. ಆದರೆ ಇನ್ನೊಂದು ಕಡೆ 21ನೇ ಶತಮಾನದ ದೃಷ್ಟಿಕೋನ ಇದೆಯಲ್ಲ, ಅದು ಮಹಿಳೆಯಲ್ಲಿರೋ ದೈವತ್ವವನ್ನ ಗುರುತಿಸುತ್ತೆ. ಈ ಯೋಚನೆಯಲ್ಲಿ ಆಗೋ ಬದಲಾವಣೆ ಇದೆಯಲ್ಲ, ಅದೇ ನಿಜವಾದ ಪ್ರಗತಿ. ಸರಿ, ಇಷ್ಟೆಲ್ಲ ದೊಡ್ಡ ಬದಲಾವಣೆ ಬಗ್ಗೆ ಮಾತಾಡಿದ್ವಿ. ಆದ್ರೆ ಇದನ್ನ ಬರೀ ಮಾತಲ್ಲಲ್ದೆ ನಿಜ ಜೀವನದಲ್ಲಿ ತರೋದು ಹೇಗೆ? ಅದಕ್ಕೆ ಕೆಲವು ಪ್ರಾಯೋಗಿಕ ಹಂತಗಳಿವೆ, ಬನ್ನಿ ನೋಡೋಣ. ಈ ಸಮಾಜದಲ್ಲಿ ಬದಲಾವಣೆ ತರಕ್ಕೆ ಒಂದು 3 ಹಂತದ ಪ್ರಕ್ರಿಯೆ ಇದೆ. ಮೊದಲನೇದಾಗಿ, ಬದಲಾವಣೆ ಶುರುವಾಗ್ಬೇಕಿರೋದು ನಮ್ಮ ಮನೆಯಿಂದಲೇ. ಎರಡನೇದು, ಮಹಿಳೆಯರು ತಮ್ಮ ಕಾಲ ಮೇಲೆ ತಾವು ನಿಲ್ಲೋ ಹಾಗೆ, ಅಂದ್ರೆ ಸ್ವಾವಲಂಬಿಗಳಾಗೋ ಹಾಗೆ ಮಾಡೋದು. ಮತ್ತು ಮೂರನೇದು, ಪ್ರತಿವಾರ ಸಮುದಾಯ ಸಭೆಗಳನ್ನ ನಡೆಸಿ ಅವರನ್ನ ನಾಯಕಿಯರಾಗಿ ರೂಪಿಸೋದು. ನೋಡಿ, ಇದು ಮನೆಯಿಂದ ಶುರುವಾಗಿ ಇಡೀ ಸಮಾಜಕ್ಕೆ ಹರಡುತ್ತ. ಈಗ ನಮ್ಮ ಸಮಾಜದಲ್ಲಿ ಆಳವಾಗಿ ಬೇರೂರಿರೋ ಒಂದು ಪದ್ಧತಿಯ ಕಡೆಗೆ ಬರೋಣ. ಇದಕ್ಕೆ ನಿಜವಾಗ್ಲೂ ಒಂದು ಕ್ರಾಂತಿಕಾರಿ ಬದಲಾವಣೆ ಬೇಕು. ಅದೇನು ಅಂತ ನಿಮ್ಗೆಲ್ಲ ಗೊತ್ತೇ ಇದೆ, ವರದಕ್ಷಿಣೆ. ಹಾಗಾದ್ರೆ ನಾವು ಮಾತಾಡ್ತಿರೋ ಈ ಹೊಸ ಯುಗ ನಿಜಕ್ಕೂ ಶುರುವಾಗೋದು ಯಾವಾಗ? ಈ ಒಂದು ಪ್ರಶ್ನೆ ನಮ್ಮನ್ನ ಕೊನೆಯ ಮತ್ತು ಅತಿ ಮುಖ್ಯವಾದ ಪಾಯಿಂಟ್ ಹತ್ರ ಕರ್ಕೊಂಡೋಗುತ್ತೆ. ಅದಕ್ಕೆ ಉತ್ತರ ಇಲ್ಲೇ ಇದೆ. ಯಾವಾಗ ನಮ್ಮ ಮದುವೆಗಳು ವರದಕ್ಷಿಣೆ ಮತ್ತು ಬೇಡದ ಖರ್ಚುಗಳ ಭಾರವಿಲ್ಲದೆ ಸರಳವಾದ ಕೌಟುಂಬಿಕ ಸಂಭ್ರಮಗಳಾಗ್ತವೋ, ಆಗಲೇ ನಿಜವಾದ ಹೊಸ ಯುಗ ಶುರುವಾಗುತ್ತೆ. ಮದುವೆಗಳಲ್ಲಿ ಬದಲಾವಣೆ ಬಂದ್ರೆ ಅದೇ ಹೊಸ ಯುಗದ ಆರಂಭ. ಕೊನೆಯದಾಗಿ ಒಂದು ಪ್ರಶ್ನೆ, ಒಂದು ಕುಟುಂಬದ ಶಕ್ತಿನೇ ಒಂದು ಸಮಾಜದ ಶಕ್ತಿ ಅಂತಾದ್ರೆ, ಹಾಗಾದ್ರೆ ನಾವು ಮೊದಲು ಮುರಿಬೇಕಾದ ಸಂಕೋಲೆ ಯಾವುದು? ಈ ಪ್ರಶ್ನೆ ಇದೆಯಲ್ಲ, ಇದು ಇಡೀ ಚರ್ಚೆಯ ಸಾರಾಂಶವನ್ನ ನಮ್ಮುಂದೆ ಇಡತ್ತೆ ಮತ್ತು ನಮ್ಮನ್ನ ಇನ್ನಷ್ಟು ಯೋಚನೆ ಮಾಡೋ ಹಾಗೆ ಮಾಡತ್ತೆ.